ನೀವು ಸ್ಟೂಡೆಂಟಾ, ಎಂಪ್ಲಾಯಾ, ಹಣ ಇಲ್ವಾ, ಈಗಲಿಂದನೇ ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕಾ? ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಿಮಗೆ ಸಕ್ಸಸ್ಫುಲ್ ರೋಡ್ ಮ್ಯಾಪ್ ನ ತಿಳಿಸ್ತೀವಿ. ಅದು ಡಿಪೆಂಡಿಂಗ್ ಅಪಾನ್ ನಿಮ್ಮ ಲೆವೆಲ್ ಅಂಡ್ ರಿಸ್ಕ್ ಬೇರಿಂಗ್ ಕೇಪಬಿಲಿಟೀಸ್ ಮೇಲೆ 1 ವರ್ಷದೊಳಗೆ 0 ಇಂದ 5 ಲ್ಯಾಕ್ 10 ಲ್ಯಾಕ್ 20 ಲ್ಯಾಕ್ ವರೆಗೆ ನಿಮ್ಮನ್ನ ಕರ್ಕೊಂಡೋಗುತ್ತೆ. ಸ್ನೇಹಿತರೆ, ನಾವ್ಯಾರು ನಿಮಗೆಲ್ಲ ಟ್ರೇಡಿಂಗ್ ಟಿಪ್ಸು, ಟ್ರೇಡಿಂಗ್ ಸ್ಟ್ರಾಟಜೀಸ್ನ ಹೇಳ್ಕೊಡೋದಕ್ಕೆ? ಸ್ನೇಹಿತರೆ, ನಾನು ಈ ಕ್ರಿಪ್ಟೋ ಇಂಡಸ್ಟ್ರಿನಲ್ಲಿ ಲಾಂಗ್ ಟರ್ಮಿಂದ ಇದ್ದೀನಿ. ಮತ್ತು ನೂರಾರು ಸಾವಿರಾರು % ರಿಟರ್ನ್ಸನ್ನು ಮಾಡಿದ್ದೀನಿ ಟ್ರೇಡಿಂಗಲ್ಲಿ. ಹೌದು ಸ್ನೇಹಿತರೆ, ಟ್ರೇಡಿಂಗಲ್ಲಿ ನಾವು ತುಂಬಾ ಪ್ರಾಫಿಟ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ಎಸ್, ಐ ಬಿ ಆನೆಸ್ಟ್, ನಾನು ತುಂಬಾ ಟ್ರೇಡ್ಸ್ನ ಕಳ್ಕೊಂಡಿದ್ದೀನಿ ಕೂಡ. ರೀಸೆಂಟಾಗಿ ಮಾರ್ಕೆಟ್ ಕ್ರಾಶ್ ಆಯಿತು ಅಲ್ವಾ, ಅಲ್ಲಿ ನಂದು $8,000 ಅಷ್ಟು ಟ್ರೇಡ್ಸ್ ಲಿಕ್ವಿಡೇಟ್ ಆಯಿತು. ನಾನು ಹಲವು ಟ್ರೇಡ್ಸು ಪ್ರಾಫಿಟಲ್ಲಿದೆ, ಬಟ್ ಸ್ವಲ್ಪ ಟ್ರೇಡ್ಸು ಲಾಸಸ್ಸಲ್ಲಿ ಕೂಡ ನಡೀತಾ ಇದ್ದಾವೆ. ಸ್ನೇಹಿತರೆ, ಈ ವರ್ಲ್ಡ್ನಲ್ಲಿ ಯಾವುದೇ ಟ್ರೇಡರ್ ಕೂಡ 100% ಪ್ರಾಫಿಟಬಲ್ ಅಲ್ಲ. ಇವು ಪ್ರಾಫಿಟ್ಟು ಆಗುತ್ತೆ ಆ್ಯಂಡ್ ಕೆಲವೊಂದು ಲಾಸ್ ಕೂಡ ಆಗುತ್ತೆ. ಬಟ್ ಏನಂತಂದರೆ, ನೀವು ಲಾಸಸ್ನ ಓವರ್ಕಮ್ ಮಾಡೋದಕ್ಕೆ ಆ ಮೈಂಡ್ ಸೆಟ್ ಇರಬೇಕು. ಮತ್ತು ನಿಮಗೆ ಯಾವ್ಯಾವ ರಿಸೋರ್ಸಸ್ ಸಿಗುತ್ತೋ ಅವನ್ನೆಲ್ಲ ಎಷ್ಟಾಗುತ್ತೋ ಅಷ್ಟು ಯೂಟಿಲೈಸ್ ಮಾಡಬೇಕು. ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ನಮ್ಮ ಜೊತೆ ಇರಿ. ಟ್ರೇಡಿಂಗ್ನ ಹೇಗೆ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಎಲ್ಲ ಸೀಕ್ರೆಟ್ಸ್ನ ನಾವು ನಿಮಗೆ ತಿಳಿಸ್ತೀವಿ. ಸ್ನೇಹಿತರೆ, ಈ ವಿಡಿಯೋ ಸ್ವಲ್ಪ ಲೆಂತಿ ಇರುತ್ತೆ. ನೀವೇನಾದರೂ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಬೇಕಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ಈಗ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನಾನು ಸುಷ್ಮಿತಾ, ಇದು ನನ್ನ ಲವ್ಲಿ ಹಸ್ಬೆಂಡ್ ವಾಸು. ನೀವು ನೋಡ್ತಾ ಇದ್ದೀರಾ ಕ್ರಿಪ್ಟೋ ಕಪಲ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಈಗ ಸ್ನೇಹಿತರೆ, ನಿಮ್ಗೊಂದು ಹಾರ್ಶ್ ರಿಯಾಲಿಟಿನ ನಾನು ಹೇಳ್ತೀನಿ. ನಿಮ್ಮ ಹತ್ರ ದುಡ್ಡಿಲ್ವಾ? ಹಾಗಾದ್ರೆ ಟ್ರೇಡಿಂಗ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಟ್ರೇಡಿಂಗ್ ನಿಮ್ಮನ್ನ ಶ್ರೀಮಂತರಾಗಿ ಮಾಡೋಕ್ಕೆ ಕೂಡ ಸಾಧ್ಯ ಇಲ್ಲ. ಈಗ ನೀವೇನಾದರೂ ₹1,000ನ 1 ಲಕ್ಷ ಇಲ್ಲ 5,000ನ 5 ಲಕ್ಷ ಮಾಡೋ ಎಕ್ಸ್ಪೆಕ್ಟೇಷನ್ ಅಲ್ಲಿದ್ರೆ ಅದು ಕೂಡ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಹಣ ಆ್ಯಂಡ್ ಟ್ಯಾಲೆಂಟ್ ಇದ್ರೆ ಮಾತ್ರ ನೀವು ಟ್ರೇಡಿಂಗ್ನಲ್ಲಿ ಶ್ರೀಮಂತರಾಗ್ಬೋದು. ಮತ್ತು ಸ್ನೇಹಿತರೆ, ನೀವೇನಾದರೂ ನನ್ನ ಮೇನ್ ಚಾನಲ್ನ ಫಾಲೋ ಮಾಡ್ತಿದ್ರೆ ಇದನ್ನು ಕೇಳ್ಬೋದು ನೀವು. ವಾಸು, ನೀವು ಇಟ್ಕೊಂಡು ₹17,000 ಇಟ್ಕೊಂಡು ಈ ಇಂಡಸ್ಟ್ರಿಗೆ ಬಂದ್ರಿ ಅಲ್ವಾ, ಈ 17,000ನ ಇಟ್ಕೊಂಡು ಇಷ್ಟೆಲ್ಲ ಹೇಗೆ ಮಾಡಲು ಸಾಧ್ಯ ಆಯಿತು ಅಂತ. ಸ್ನೇಹಿತರೆ, ನಾನು ಈ ಇಂಡಸ್ಟ್ರಿಗೆ ಬಂದಾಗ ನಾನು ಜಸ್ಟ್ ಸ್ಪಾಟ್ ಟ್ರೇಡಿಂಗ್ಗೆ ಮಾತ್ರ ಬಂದಿದ್ದು. ಸೊ ಆ ಟೈಮಲ್ಲಿ ನಾನು ಈ ಇಂಡಸ್ಟ್ರಿಗೆ ಬಂದಾಗ ಆಗ್ತಾನೆ ಬುಲ್ ರನ್ ನಡೀತಿತ್ತು. ಸೊ ನಾನು ಇನ್ವೆಸ್ಟ್ ಮಾಡಿದ್ದು 17K ಆಲ್ಮೋಸ್ಟ್ 20x ರಿಟರ್ನ್ ಸಿಕ್ತು ಜಸ್ಟ್ ಇನ್ 1 ವೀಕಲ್ಲೇ. ಆ್ಯಂಡ್ ನಿಧಾನವಾಗಿ ಸ್ಪಾಟಲ್ಲಿ ಫಂಡ್ಸ್ ಮಾಡಿಕೊಂಡು ಆಮೇಲೆ ನಾನು ಫ್ಯೂಚರ್ಸ್ ಟ್ರೇಡಿಂಗ್ ಬಂದಿದ್ದು. ಸೊ ಹಣ ಇಲ್ಲದೆ ಫ್ಯೂಚರ್ಸ್ ಟ್ರೇಡಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ನಾವು ಈ ವಿಡಿಯೋ ಟೈಟಲ್ನಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ದೇನೆ ಟ್ರೇಡಿಂಗ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಟೈಟಲ್ನ ಮೆನ್ಷನ್ ಮಾಡಿದ್ದೀವಿ. ಆದರೆ ಸ್ನೇಹಿತರೆ, ನಾವಿಲ್ಲಿ ನಿಮಗೆ ಟ್ರೇಡಿಂಗ್ ಮಾಡೋದಕ್ಕೆ ಹಣ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೀವಿ. ಬಟ್ ಡೋಂಟ್ ವರಿ ಸ್ನೇಹಿತರೆ, 0 ಇನ್ವೆಸ್ಟ್ಮೆಂಟಿಂದ ಹೇಗೆ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡೋದು ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಈ ವಿಡಿಯೋದಲ್ಲಿ ಇರೋ ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ, ನೀವು 0 ಫಂಡ್ಸ್ನಲ್ಲಿ ಇದ್ದಾಗ ಟ್ರೇಡಿಂಗ್ಗೆ ಫಂಡ್ಸ್ನ ಹೇಗೆ ಅರೇಂಜ್ ಮಾಡೋದು, ನೀವೇ ಟ್ರೇಡಿಂಗ್ನ ಕಲಿಯೋದು ಹೇಗೆ, ಟ್ರೇಡಿಂಗ್ನ ಸ್ಟಾರ್ಟ್ ಮಾಡೋದು ಹೇಗೆ, ನಿಮ್ಮ ಎಲ್ಲ ರಿಸ್ಕ್ನ ಮಿನಿಮೈಸ್ ಮಾಡ್ಕೊಳ್ಳೋದು ಹೇಗೆ, ಆ್ಯಂಡ್ ಕೊನೆಯಲ್ಲಿ ನಾನು ಇಷ್ಟು ವರ್ಷದಲ್ಲಿ ಕಲ್ತಿರೋ ನನ್ನ ಎಲ್ಲ ಪರ್ಸ್ನಲ್ ಟಿಪ್ಸ್ನ ನಿಮಗೆ ಹೇಳ್ಕೊಡ್ತೀವಿ. ಸೊ ಸ್ನೇಹಿತರೆ, ನಾನೇನಾದರೂ ಈಗ 0 ಇಂದ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಾನು ಏನೇನು ಮಾಡ್ತೀನಿ? ಫಸ್ಟು 3 to 5 ಮಂತ್ಸು ನಾನು ಮಾರ್ಕೆಟ್ಗೆ ಎಂಟರ್ ಆಗೋದಿಲ್ಲ. ನನ್ನ ಮೇನ್ ಎನರ್ಜಿನೆಲ್ಲ ಎಲ್ಲಿ ಡೈವರ್ಟ್ ಮಾಡ್ತೀನಿ ಅಂತಂದರೆ ಫಂಡ್ಸ್ನ ಅರೇಂಜ್ ಮಾಡೋದ್ರಲ್ಲಿ. ಫಸ್ಟ್ ನೀವು ವೇಸ್ಟ್ ಮಾಡ್ತಿರೋ ಹಣನ ಸೇವ್ ಮಾಡಿ. ಹೋಟೆಲ್ ರೆಸ್ಟೋರೆಂಟ್ನಲ್ಲಿ ಊಟ ಮಾಡೋದು ಬಿಡಿ ಆ್ಯಂಡ್ ಸ್ವಿಗ್ಗಿ ಝೊಮ್ಯಾಟೋನ ಫಸ್ಟ್ ಅನ್ಇನ್ಸ್ಟಾಲ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಗರ್ಲ್ ಫ್ರೆಂಡ್ಸ್ ಜೊತೆ ಅನ್ನೆಸೆಸರಿಯಾಗಿ ಹೊರಗಡೆ ಹೋಗಿ ಸ್ಪೆಂಡ್ ಮಾಡೋದನ್ನ ಸ್ಟಾಪ್ ಮಾಡಿ. ಕೆಲವು ಪ್ಯಾಸಿವ್ ಸೈಡ್ ಇನ್ಕಮ್ಸ್ನ ಮಾಡೋದಕ್ಕೆ ಒಂದು ವೇನ ಹುಡುಕೊಳ್ಳಿ. ಇನ್ ಕೇಸ್ ನೀವು ಇದನ್ನ ಅಚೀವ್ ಮಾಡೋದಕ್ಕೆ ಆಗಲಿಲ್ಲ ಅಂತಂದ್ರೆ ದೆನ್ ಕ್ರಿಪ್ಟೋ ಏರ್ ಡ್ರಾಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ಎಲ್ಲ ಜೆನ್ಯೂನ್ ಏರ್ ಡ್ರಾಪ್ನಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ 1 ಇಯರ್ ಟೈಮ್ನಲ್ಲಿ 1 ಲ್ಯಾಕ್ ಅಷ್ಟು ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಜಾಬ್ಗೆ ಹೋಗ್ತಾ ಇದ್ರೆ ನಿಮಗೆ 20,000ದಿಂದ 30,000 ಸ್ಯಾಲ್ರಿ ಬರ್ತಾ ಇದ್ರೆ ನಿಮ್ಮೆಲ್ಲ ಎಕ್ಸ್ಪೆನ್ಸಸ್ ಹೋದ್ಮೇಲೆ 2,000ದಿಂದ 5,000ನ ನೀವು ಸೇವ್ ಮಾಡ್ತಾ ಇದ್ರೆ ದಟ್ಸ್ ಎ ಗುಡ್ ಥಿಂಗ್. ಬಟ್ ಕೆಲವರು ಅಷ್ಟು ಹಾರ್ಡ್ ಆಗಿ ಅರ್ನ್ ಮಾಡಿರೋ ಹಣನ ಟ್ರೇಡ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹಿಂಜರಿತಾರೆ. ಕೇಳಿಸ್ಕೊಳ್ಳಿ ಸ್ನೇಹಿತರೆ, ನೀವು ಹಣನ ಮಾಡಬೇಕಾ? ಹಾಗಾದ್ರೆ ಈ ಕಂಫರ್ಟ್ ಝೋನ್ ಇಂದ ನೀವು ಹೊರಗೆ ಬರಬೇಕು. ನೀವು ವರ್ಕ್ ಮಾಡಬೇಕು ಮತ್ತು ರಿಸ್ಕ್ ಅನ್ನು ತಗೊಳ್ಬೇಕು. ನೀವು ರಿಸ್ಕ್ ತಗೊಂಡಿಲ್ಲ ಅಂತಂದ್ರೆ ನೀವು ಏನನ್ನು ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ. ನಾವು ಲಿಸನ್ ಸ್ನೇಹಿತರೆ, ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ ನೀವು ಹೆಂಗೋ ಏನೋ ಮಾಡಿ 20ರಿಂದ 30,000ನ ಅರೇಂಜ್ ಮಾಡಿದ್ದೀರಾ ಅಂತ. ಇನ್ ಕೇಸ್ ನೀವೇನಾದರೂ ಈ ಹಣನ ಕಳ್ಕೊಂಡ್ರೆ ವರ್ಸ್ಟ್ ಕೇಸ್ ಸಿನಾರಿಯೋ ಏನಾಗುತ್ತೆ? ಬರೀ ಈ $30,000 ನೀವು ಕಳ್ಕೊಳ್ತೀರಾ. ಅದು ನಿಮಗೆ ಫ್ಯೂ ವೀಕ್ಸ್ವರೆಗೂ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಬಟ್ ಅದೇನಾದರೂ ವರ್ಕ್ ಆಯಿತು ಅಂತಂದರೆ ಅದು ನಿಮ್ಮ ಲೈಫನ್ನೇ ಚೇಂಜ್ ಮಾಡ್ಬೋದು. ಸ್ನೇಹಿತರೆ, ನಾನು ಇನ್ನೊಂದು ಹೇಳ್ತೀನಿ ಏನಂತಂದರೆ, ನೀವೇನಾದರೂ
ನಿಮ್ಮ ಫ್ರೆಂಡ್ಸ್ ಹತ್ರ, ಪೇರೆಂಟ್ಸ್ ಹತ್ರ, ರಿಲೇಟಿವ್ಸ್ ಹತ್ರ, ಪಕ್ಕದ ಮನೆ ಅಂಕಲ್ ಹತ್ರ ಯಾರ ಹತ್ರ ಸಾಲ ಇಸ್ಕೊಂಡು ಏನಾದರೂ ಇಲ್ಲಿ ವರ್ಕೌಟ್ ಮಾಡಬೇಕು ಅಂತ ಏನಾದರೂ ಬಂದರೆ ಡೆಫಿನೆಟ್ಲಿ ಅದು ವರ್ಕೌಟ್ ಆಗೋದಿಲ್ಲ. ಅದು ಹೋಗ್ತಾ ಹೋಗ್ತಾ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ನು ಅವ್ರ ಹತ್ರ ಕಂಪ್ಲೀಟಾಗಿ ಸ್ಪಾಯ್ಲ್ ಆಗುತ್ತೆ. ಮತ್ತು ಸ್ನೇಹಿತರೆ, ನಾನೊಂದು ಪರ್ಸ್ನಲ್ ಅಡ್ವೈಸನ್ನು ಕೊಡ್ತೀನಿ. ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ. ಅದು ನೀವೇನಾದರೂ ಸಾಲ ಮಾಡಿದ್ರೆ ಅದು ಯಾವ ಥರ ಅಂತಂದರೆ, ಒಂದು ಹಾವನ್ನು ಎತ್ಕೊಂಡು ಚಡ್ಡಿ ಒಳಗಡೆ ಬಿಟ್ಕೊಳ್ಳೋ ಥರ. ಸೊ ನಿಮ್ಮ ಹತ್ರ ಹಣ ಇಲ್ಲ ಅಂತ ಅಂದರೆ ಟ್ರೇಡ್ನ ಮಾಡೋಕ್ಕೆ ಹೋಗಬೇಡಿ. ಟೈಮ್ ತಗೊಳ್ಳಿ, ನಿಮ್ಮ ಸ್ವಂತ ಹಣನ ಅರ್ನ್ ಮಾಡಿ, ಅದಾದಮೇಲೆ ಈ ಇಂಡಸ್ಟ್ರಿಗೆ ಬನ್ನಿ. ಸೊ ಸ್ನೇಹಿತರೆ, 2-3 ತಿಂಗಳಲ್ಲಿ ನೀವೇನಾದರೂ 10,000 ಇಂದ 25,000, 30,000 ರೂಪಾಯಿವರೆಗೂ ಅರೇಂಜ್ ಮಾಡಿಕೊಂಡ್ರೆ ಅದು ಒಳ್ಳೆಯದೇ. ಇನ್ ಕೇಸ್ ಏನಾದರೂ ನಿಮ್ಮ ಕೈಯಲ್ಲಿ ಬರೀ 2,000ದಿಂದ 5,000 ರೂಪಾಯಿ ಅರೇಂಜ್ ಆಯಿತು ಅಂದ್ರೂ ಡೋಂಟ್ ವರಿ, ದಟ್ಸ್ ಆಲ್ಸೋ ಅ ಗುಡ್ ಥಿಂಗ್. ಸೊ ಒನ್ಸ್ ಟ್ರೇಡಿಂಗ್ಗೆ ಫಂಡ್ಸ್ನ ಅರೇಂಜ್ ಮಾಡಿದ ಮೇಲೆ ನೆಕ್ಸ್ಟ್ ನೀವೇ ಟ್ರೇಡಿಂಗ್ನ ಮಾಡೋದು ಕಲೀರಿ. ಸ್ನೇಹಿತರೆ, ನೀವು ಯಾರನ್ನ ಫಾಲೋ ಮಾಡ್ತಾ ಇದ್ದೀರಾ, ಏನನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅದು ಮ್ಯಾಟರ್ ಆಗೋದಿಲ್ಲ. ನಿಮಗೆ ಟ್ರೇಡಿಂಗ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು, ಮತ್ತು ರಿಸ್ಕನ್ನು ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದು ಸಹ ಗೊತ್ತಿರಬೇಕು. ಸೊ ನೀವೇನಾದರೂ ಹೊಸಬರಾಗಿದ್ದರೆ ಆಬ್ವಿಯಸ್ಲಿ ನಿಮಗೆ ಟ್ರೇಡಿಂಗ್ ಹೇಗೆ ಮಾಡೋದು ಅಂತ ಏನಂದರೆ ಏನು ಗೊತ್ತಿರಲ್ಲ. ಸೊ ಡೆಡಿಕೇಟೆಡ್ ಟ್ರೇಡರ್ಸ್ಗೆ ಹೆಲ್ಪ್ ಮಾಡೋದಕ್ಕಂತಲೇ ಈ ಚಾನಲ್ನಲ್ಲಿ ಒಂದು ವಿಡಿಯೋ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆ ವಿಡಿಯೋ ಸೀರೀಸ್ನಲ್ಲಿ ನಾವು ಯಾವ ಥರ ಟಾಪಿಕ್ಸ್ನ ಕವರ್ ಮಾಡ್ತೀವಿ ಅಂತಂದರೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಕಂಪ್ಲೀಟ್ ಕ್ಯಾಂಡಲ್ ರೀಡಿಂಗ್ಸ್, ಟ್ರೇಡಿಂಗ್ ಪ್ಲಾನ್ ಟ್ಯುಟೋರಿಯಲ್, ಟೆಕ್ನಾಲಜಿನ ಹೇಗೆ ಯೂಸ್ ಮಾಡಬೇಕು ಆ್ಯಂಡ್ ಲಿಕ್ವಿಡಿಟಿನ ಹೇಗೆ ಫೈಂಡ್ ಔಟ್ ಮಾಡಬೇಕು, ನಿಮ್ಮ ಕ್ಯಾಪಿಟಲ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಆ್ಯಂಡ್ ಎಷ್ಟು ರಿಸ್ಕ್ನ ತಗೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಾ, ಮಾರ್ಕೆಟ್ ಸೆಂಟಿಮೆಂಟ್ನ ಐಡೆಂಟಿಫೈ ಮಾಡೋದು ಹೇಗೆ, ನಿಮ್ಮ ಎಮೋಷನ್ಸ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಟ್ರೇಡಿಂದ ಯಾವಾಗ ಎಕ್ಸಿಟ್ ಆಗಬೇಕು ಆ್ಯಂಡ್ ನಿಮ್ಮ ಪೋರ್ಟ್ಫೋಲಿಯೋನ ಹೇಗೆ ಡಿವರ್ಸಿಫೈ ಮಾಡಬೇಕು ಆ್ಯಂಡ್ ಸ್ಟಾಪ್ ಲಾಸ್ ಆ್ಯಂಡ್ ಟೇಕ್ ಪ್ರಾಫಿಟ್ನ ಹೇಗೆ ಯೂಸ್ ಮಾಡಬೇಕು ಆ್ಯಂಡ್ ಬುಲ್ ಆ್ಯಂಡ್ ಬೇರ್ ಮಾರ್ಕೆಟ್ ಪ್ಯಾಟರ್ನ್ನ ಹೇಗೆ ರೆಕಗ್ನೈಸ್ ಮಾಡೋದು. ನಾವು ಒಂದು ಟಾಪಿಕ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ತೀವಿ. ಅದರಲ್ಲಿ ಈಚ್ ಆ್ಯಂಡ್ ಎವ್ರಿ ವಿಷಯನೂ ನಾವು ನಿಮಗೆ ತಿಳಿಸ್ತೀವಿ. ಅದರಲ್ಲಿ ಇದು ಫಸ್ಟ್ ವಿಡಿಯೋ, ಟ್ರೇಡಿಂಗ್ ಹೇಗೆ ಮಾಡೋದು ಅಂತ. ಆ್ಯಂಡ್ ಸ್ನೇಹಿತರೆ, ಇನ್ ಕೇಸ್ ನೀವು ಇಮಿಡಿಯೇಟ್ಲಿ ಟ್ರೇಡ್ ಸ್ಟಾರ್ಟ್ ಮಾಡಬೇಕಾ, ನಿಮಗೆ ಕಾಯೋಕ್ಕೆ ಇಷ್ಟ ಇಲ್ವಾ, ದೆನ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಬರೋವಂಥ ಸಿಗ್ನಲ್ಸ್ನ ಯೂಸ್ ಮಾಡಿಕೊಂಡು ಟ್ರೇಡ್ನ ಮಾಡ್ಬೋದು. ನಮ್ಮ ಟೆಲಿಗ್ರಾಮ್ ಚಾನಲ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಓಕೆ, ಫಸ್ಟ್ ಸ್ಟೆಪ್ ಏನಂದರೆ, ಅನ್ಕೊಳ್ಳಿ ನೀವೇನಾದರೂ ಟ್ರೇಡಿಂಗ್ಗೆ 10,000ದಿಂದ 20,000ನ ಅರೇಂಜ್ ಮಾಡಿದ್ದೀರಾ ಅಂತ. ಆ್ಯಂಡ್ ಸೆಕೆಂಡ್, ನಮ್ಮ ಚಾನಲ್ನಲ್ಲಿ ಸ್ಲೋ ಆಗಿ ಟ್ರೇಡಿಂಗ್ನ ಕಲಿಯೋದು. ಅಲ್ಲಿವರೆಗೂ ಟ್ರೇಡಿಂಗ್ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾನು ಶೇರ್ ಮಾಡುವಂಥ ಸಿಗ್ನಲ್ಸ್ನ ನೀವು ಬಳಸ್ಬೋದು. ಈಗ 3ನೇ ಸ್ಟೆಪ್ಪು, ಹೇಗೆ ಮತ್ತು ಎಲ್ಲಿ ಟ್ರೇಡ್ ಮಾಡೋದು. ಸ್ನೇಹಿತರೆ, ಮಾರ್ಕೆಟ್ನಲ್ಲಿ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜಸ್ಸು ಮತ್ತು ನ್ಯಾಷನಲ್ ಎಕ್ಸ್ಚೇಂಜಸ್ಸು ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಟ್ರೇಡ್ ಮಾಡ್ಬೋದು. ಈಗ ನೀವೇನಾದರೂ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಡೈರೆಕ್ಟಾಗಿ ನಿಮ್ಮ ಎಕ್ಸ್ಚೇಂಜ್ಗೆ ಡೆಪಾಸಿಟ್ ಮಾಡಬೇಕಾ, ಅದು UPI ಮುಖಾಂತರ, ಹಾಗಾದರೆ ನೀವು CoinDCX ಎಕ್ಸ್ಚೇಂಜ್ನ ಯೂಸ್ ಮಾಡ್ಕೊಳ್ಬೋದು. CoinDCX ಒಂದು ಇಂಡಿಯನ್ ಎಕ್ಸ್ಚೇಂಜ್. ಸ್ನೇಹಿತರೆ, ರೈಟ್ ನೋ ದ ಬೆಸ್ಟ್ ಇಂಡಿಯನ್ ಎಕ್ಸ್ಚೇಂಜ್ ಅಂದರೆ ಅದು CoinDCX. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಲಿಂಕ್ ಮಾಡ್ಬೋದು ಆ್ಯಂಡ್ ಡೆಪಾಸಿಟ್ ಕೂಡ ಮಾಡ್ಬೋದು ಆ್ಯಂಡ್ ಫ್ಯೂಚರ್ ಟ್ರೇಡ್ನ ಡೈರೆಕ್ಟ್ ಆಗಿ INR ಇಂದ ಮಾಡ್ಬೋದು. ಸೊ ಇಂಡಿಯನ್ ರುಪೀಸ್ನ ಡೆಪಾಸಿಟ್ ಮಾಡಿದ್ದಾದ್ಮೇಲೆ ನೀವು ಡೈರೆಕ್ಟ್ ಆಗಿ ಫ್ಯೂಚರ್ ಟ್ರೇಡ್ ಮಾಡ್ಬೋದು. ಆರ್ ನೀವು INRನ USDT ಆಗಿ ಕನ್ವರ್ಟ್ ಮಾಡಿಕೊಂಡು ಆ USDTನ ಫ್ಯೂಚರ್ಸ್ ಟ್ರೇಡ್ ಮೇಲೆ ಟ್ರೇಡ್ ಮಾಡ್ಬೋದು. ಈ ಆಪ್ಷನ್ಸ್ ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಸ್ನೇಹಿತರೆ, ನೀವೇನಾದರೂ CoinDCXನಲ್ಲಿ ಫ್ಯೂಚರ್ ಟ್ರೇಡ್ ಮಾಡಿದ್ರೆ ನಿಮಗೆ 30% ಟ್ಯಾಕ್ಸ್ ಆ್ಯಂಡ್ 1% TDSನ ಪೇ ಮಾಡೋಂಗಿಲ್ಲ. ಈಗ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜಸ್ಗೆ ಬಂದರೆ, ಈ ಎಕ್ಸ್ಚೇಂಜಸಲ್ಲಿ ನೀವು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಎಕ್ಸ್ಚೇಂಜಸ್ಗೆ ಡೆಪಾಸಿಟ್ ಮಾಡೋಕ್ಕೆ ಆಗೋದಿಲ್ಲ, ಆ ಆಪ್ಷನ್ಸ್ ಇರೋದಿಲ್ಲ. ಸೊ ಇಲ್ಲಿ ನೀವು USDTನ ಹೇಗೆ ಬೈ ಮಾಡೋದು? ಸ್ನೇಹಿತರೆ, 2 ಆಪ್ಷನ್ಸ್ ಇದೆ. ಒಂದು, ನೀವು P2P ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಯಾವುದಾದ್ರೂ ಬೇರೆ ಎಕ್ಸ್ಚೇಂಜಸ್ ಎಲ್ಲ ಏನಾದರೂ ಇಟ್ಟಿದ್ರೆ USDTನ, ಅದನ್ನು ಈ ಎಕ್ಸ್ಚೇಂಜಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಮುಂದೆ ಬರುವಂಥ ವಿಡಿಯೋಸ್ನಲ್ಲಿ USDTನ ಹೇಗೆ ಬೈ ಮಾಡಬೇಕು, ಡಿಫ್ರೆಂಟ್ಸ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಅಂತ ತಿಳಿಸ್ಕೊಡ್ತೀವಿ. ನೀವು ವಿಡಿಯೋಸ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ನೀವು ಬಿಟ್ಗೆಟ್ ಎಕ್ಸ್ಚೇಂಜ್ ಆಗಲಿ, ಬೈನಾನ್ಸ್ ಎಕ್ಸ್ಚೇಂಜು, ಬಿಂಗೆಕ್ಸ್ ಎಕ್ಸ್ಚೇಂಜು, BitUnix, CoinEx ಇತ್ಯಾದಿ ಈ ಥರ ಎಕ್ಸ್ಚೇಂಜಸ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು. ಇನ್ನೊಂದು ಏನಂತಂದರೆ, CoinEx ಮತ್ತು BitUnix ಎಕ್ಸ್ಚೇಂಜಲ್ಲಿ KYC ಕಂಪಲ್ಸರಿ ಇಲ್ಲ. ನೀವೇನು ಮಾಡಬೇಕಂದ್ರೆ ಜಸ್ಟ್ ನಿಮ್ಮ ಫೋನ್ ನಂಬರು ಅಥವಾ ಇಮೇಲ್ ID ಹಾಕ್ಬಿಟ್ಟು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ನಿಮಗೆ ಯಾವ ಎಕ್ಸ್ಚೇಂಜ್ ಕಂಫರ್ಟಬಲ್ ಆಗಿರುತ್ತೋ ಆ ಎಕ್ಸ್ಚೇಂಜ್ಗೆ ನೀವು ಹೋಗ್ಬೋದು. ಆ ಎಕ್ಸ್ಚೇಂಜಸ್ದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನೀವು ಯಾವುದಾದ್ರೂ ಒಂದು ಎಕ್ಸ್ಚೇಂಜನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಎಕ್ಸ್ಚೇಂಜಲ್ಲಿ ಫಂಡ್ಸನ್ನು ಡೆಪಾಸಿಟ್ ಮಾಡಿರ್ತೀರ. ಸೊ ಒನ್ಸ್ USDTನ ಡೆಪಾಸಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಫ್ಯೂಚರ್ಸ್ ಟ್ರೇಡಿಂಗ್ ಮೇಲೆ ಟ್ರೇಡ್ ಮಾಡೋದು. ಸೊ ಫ್ಯೂಚರ್ಸ್ ಟ್ರೇಡಿಂಗ್ ಮೇಲೆ ಹೇಗೆ ಟ್ರೇಡ್ ಮಾಡೋದು? ಸ್ನೇಹಿತರೆ, ನಮ್ಮ ಚಾನೆಲ್ನಲ್ಲಿ CoinDCX, ಬಿಟ್ಗೆಟ್, BitUnix, BingX, CoinEx ಅಂತ ಸ್ಪೆಸಿಫಿಕ್ ಎಕ್ಸ್ಚೇಂಜಸ್ನಲ್ಲಿ ಫ್ಯೂಚರ್ ಟ್ರೇಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಡೆಡಿಕೇಟ್ ವಿಡಿಯೋಸ್ ಟ್ಯುಟೋರಿಯಲ್ನ ಮಾಡಿದ್ದೀವಿ. ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಆ ವಿಡಿಯೋಸ್ನ ನೋಡಿಕೊಂಡು ನೀವು ಲೆವರೇಜ್ ಅಂದರೆ ಏನು, ಸ್ಟಾಪ್ ಲಾಸ್ ಅಂದರೆ ಏನು, ಟೇಕ್ ಪ್ರಾಫಿಟ್ ಅಂದರೆ ಏನು,
ಐಸೋಲೇಟೆಡ್ ಮೋಡ್ ಅಂದರೆ ಏನು, ಕ್ರಾಸ್ ಮೋಡ್ ಅಂದರೆ ಏನು, ಸೊ ಇವೆಲ್ಲಾನು ಡೀಟೇಲ್ ಆಗಿ ಆ ವಿಡಿಯೋಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಆ ಎಲ್ಲ ವಿಡಿಯೋಗಳದ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಚೆಕ್ಔಟ್ ಮಾಡಿ. ಈಗ ಸ್ನೇಹಿತರೆ, ನೀವು ಯಾವ ವಿಷಯನ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ನಿಮ್ಮ ಎಲ್ಲ ರಿಸ್ಕ್ನ ಮಿನಿಮೈಸ್ ಮಾಡ್ಕೊಳ್ಳೋದು ಹೇಗೆ ಆ್ಯಂಡ್ ನಿಮ್ಮ ಎಲ್ಲ ಫಂಡ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಸ್ನೇಹಿತರೆ, ಫ್ಯೂಚರ್ ಟ್ರೇಡಿಂಗ್ನಲ್ಲಿ ಲಿಕ್ವಿಡೇಟ್ ಆಗೋದು ತುಂಬಾನೇ ಈಸಿ. ಸೊ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅಂದರೆ ನಿಮ್ಮ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ನಾಳೆ ಟ್ರೇಡ್ ಮಾಡ್ಬೋದು, ನಾಳೆ ಟ್ರೇಡ್ ಮಾಡ್ಕೊಬೋದು, ಒಂದು ವಾರ ಇಲ್ಲ ಒಂದು ತಿಂಗಳು ಇಲ್ಲ ಒಂದು ವರ್ಷ ಆದಮೇಲೆ ಕೂಡ ಟ್ರೇಡ್ ಮಾಡ್ಕೊಳ್ಬೋದು. ಬಟ್ ನಿಮ್ಮ ಅಕೌಂಟನ್ನು ಬ್ಲೋ ಅಪ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಟ್ರೇಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಫಸ್ಟ್ ಪ್ರಿಫರೆನ್ಸು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕ್ಯಾಪಿಟಲನ್ನು ಸೇವ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಸ್ನೇಹಿತರೆ, ಫಸ್ಟ್ ಏನಂತಂದರೆ ನೀವು ಮಾರ್ಕೆಟ್ ಎಷ್ಟೇ ಹತ್ತಲಿ ಎಷ್ಟೇ ಬೀಳಲಿ ಫೋಮೋ ಮಾಡಬಾರ್ದು. ಫೋಮೋ ಅಂತಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಮಾರ್ಕೆಟ್ ನಿಮಗೆ ಥೌಸಂಡ್ಸ್ ಆಫ್ ಚಾನ್ಸಸ್ನ ಕೊಡುತ್ತೆ. ಮಾರ್ಕೆಟ್ ಪಂಪ್ ಆದರೂ ಆರ್ ಕ್ರ್ಯಾಶ್ ಆದರೂ ಕೂಡ ಜಸ್ಟ್ ಡೋಂಟ್ ಫೋಮೋ. ಒಂದೇ ಸತಿಗೆ ತುಂಬಾನೇ ಟ್ರೇಡ್ಸ್ನ ತಗೊಳ್ಳೋದನ್ನ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಬೇಕು. ನೀವು ಒಂದು ದಿನಕ್ಕೆ ಒಂದು ಟ್ರೇಡ್ ತಗೊಳ್ಳಿ, ಇಲ್ಲ ಒಂದು ವಾರಕ್ಕೆ ಒಂದು ಟ್ರೇಡ್ ತಗೊಳ್ಳಿ, ಇಲ್ಲ ಒಂದು ತಿಂಗಳಿಗೆ ಒಂದು ಅಥವಾ 2 ಟ್ರೇಡನ್ನು ತಗೊಳ್ಳಿ. ಇಟ್ಸ್ ಕಂಪ್ಲೀಟ್ಲಿ ಓಕೆ. ಸ್ನೇಹಿತರೆ, ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ನೀವು ಟ್ರೇಡ್ ಮಾಡುವಾಗ ನಿಮ್ಮ ಎಮೋಷನ್ಸು ನಿಮ್ಮ ಟ್ರೇಡ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಬಿಡಬೇಡಿ. ಇನ್ ಕೇಸ್ ನೀವೇನಾದರೂ ಈಗ ಟ್ರೇಡ್ ಓಪನ್ ಮಾಡಿದ್ರೆ ಆ್ಯಂಡ್ ಅದು ಲಾಸ್ ಆದರೆ ಟ್ರೇಡಿಂಗ್ನ ಸ್ಟಾಪ್ ಮಾಡಿ ಆ್ಯಂಡ್ ಸ್ವಲ್ಪ ಬ್ರೇಕ್ ತಗೊಳ್ಳಿ. ಮತ್ತೆ ಅದನ್ನ ರಿಕವರ್ ಮಾಡೋದಕ್ಕೆ ಮತ್ತೆ ಟ್ರೇಡ್ನ ಓಪನ್ ಮಾಡಬೇಡಿ. ನೀವೇನು ಲಾಸ್ ಮಾಡ್ಕೊಂಡಿರ್ತೀರೋ ಅದನ್ನ ರಿಕವರ್ ಮಾಡ್ಕೊಳಕ್ ಹೋದ್ರೆ ಮತ್ತೆ ನಿಮ್ಮ ಹತ್ರ ಇರೋ ಫಂಡ್ಸ್ನ ಕಳ್ಕೊತೀರಾ. ಸೊ ಆ ಮಿಸ್ಟೇಕ್ನ ಯಾವತ್ತಿಗೂ ಮಾಡಬೇಡಿ ಸ್ನೇಹಿತರೆ, ಮುಂದೆ ಬರುವಂಥ ವಿಡಿಯೋಸ್ನಲ್ಲಿ ನಾವು ತುಂಬಾನೇ ವಿಷಯಗಳನ್ನ ನಿಮಗೆ ಹೇಳ್ಕೊಡ್ತೀವಿ. ಈಗ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಗೆ ಏನಾದರೂ ಈ ವಿಡಿಯೋ ಬಗ್ಗೆ ಡೌಟ್ಸ್ ಆರ್ ಕ್ವೆಶನ್ಸ್ ಇತ್ತು ಅಂದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಈಗ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಪೀಸ್.